ಸನ್ಮಾನ್ಯ ಹೂಡೆ ವಿಜಯಕುಮಾರ್ ಅವರ ನೇತೃತ್ವದಲ್ಲಿ ಸೇರ್ಪಡೆ ಕಾರ್ಯಕ್ರಮ ನಡೆಯಿತು. ಮಾಲೂರು ತಾಲೂಕು ಸ್ವಾಭಿಮಾನಿ ಜನತಾ ಪಕ್ಷಕ್ಕೆ ಕಾಂಗ್ರೆಸ್, ಬಿಜೆಪಿ ಹಾಗೂ ಜೆಡಿಎಸ್ ಪಕ್ಷದ ಹಲವಾರು ಮುಖಂಡರುಗಳು ಸೇರ್ಪಡೆಯಾಗಿದ್ದಾರೆ. ಸನ್ಮಾನ್ಯ ಹೂಡೆ ವಿಜಯಕುಮಾರ್ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಮಾಲಾರ್ಪಣೆಯನ್ನ ಮಾಡಿ ಮಾತನಾಡಿ, ಹಲವು ಪಕ್ಷಗಳಿಂದ ನಮ್ಮ ಸೇವೆಗಳನ್ನು ಮೆಚ್ಚಿ ಹಲವು ಮುಖಂಡರುಗಳು ಸ್ವಾಭಿಮಾನಿ ಜನತಾ ಪಕ್ಷಕ್ಕೆ ಸ್ವತಃ ಮೆಚ್ಚಿ ಸೇರ್ಪಡೆಯಾಗಿದ್ದಾರೆ ಎಂದು ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ನಾರಾಯಣಸ್ವಾಮಿ ಕರವೇ ಅಧ್ಯಕ್ಷರು, ಮಾಲೂರು ತಾಲೂಕು ಶ್ರೀನಾಥ್ ರೆಡ್ಡಿ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಕಿರಣ್ ಪಾಂಡು, ಬುಜ್ಜಿ, ಸುನಿತಾ ನಾಗರಾಜ್, ಗೋಪಾಲಪ್ಪ, ಮೇಸ್ತ್ರಿ ವೆಂಕಟೇಶ್, ಶಿವು, ಗಿರಿ, ಹಲವು ಮುಖಂಡರುಗಳು ಕಾರ್ಯಕರ್ತರು ಉಪಸ್ಥಿತರಿದ್ದರು. ಎಂಟಿವಿ ನ್ಯೂಸ್ ಕನ್ನಡ ವರದಿ ಯಶೋಧ ಟಿ. ಸುದ್ದಿ ಮತ್ತು ಜಾಹೀರಾತುಗಳಿಗಾಗಿ ಸಂಪರ್ಕಿಸಿ 9087482286 9591262228 9008748286 9591262228. ಮೊದಲನೆಯದಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮಾಲಾರ್ಪಣೆ ಮಾಡೋದ್ರ ಮುಖಾಂತರ ಏನಿವತ್ತು ಸಂವಿಧಾನವನ್ನ ಕೊಟ್ಟಂತ ಮಹಾನುಭಾವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಲ್ಲ ವರ್ಗದ ಜನರಿಗೆ ಎಲ್ಲ ಇವತ್ತು ಕಾರ್ಯಾಂಗ ಇರ್ಬೋದು, ನ್ಯಾಯಾಂಗ ಇರ್ಬೋದು, ಶಾಸಕಾಂಗ ಇರ್ಬೋದು, ಆ ಮೂರು ಅಂಗಗಳಿಗೆ ಸರಿ ಸಮಾನವಾದಂತ ಹಕ್ಕುಗಳನ್ನ ಕೊಟ್ಟು ಈ ದೇಶದಲ್ಲಿ ಎಲ್ಲರೂ ಸಹಬಾಳ್ವಿಕೆಯಿಂದ ಸಮನಾಗಿ ಬದುಕಲಿಕ್ಕೆ ಅವಕಾಶ ಮಾಡಿಕೊಟ್ಟಿರುವಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ನೆನೆಯುತ್ತಾ ಈಗ ನಮ್ಮ ಸ್ನೇಹಿತರು ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರಾದ ನಮ್ಮ ಶ್ರೀನಾಥ್ ರೆಡ್ಡಿ ಅವರು ಬುದ್ಧಿ ಅಂತ ಅವರು ಹೆಸರುವಾಸಿ. ಶ್ರೀನಾಥ್ ರೆಡ್ಡಿ ಅವರು ಸಭೆಯನ್ನು ಉದ್ದೇಶಿಸಿ ಮಾತಾಡಬೇಕು ಅಂತ ನಾವು ಕೇಳ್ಕೊಳ್ತೇವೆ. ಅವ್ರ ಕೈಯಲ್ಲಿ ಇಟ್ಕೊಳ್ಳಿ. ಜನತಾ ಪಕ್ಷದ 2028ರ ಚುನಾವಣೆಯಲ್ಲಿ ಮಾಲೂರು ತಾಲೂಕಿನ ಪ್ರಥಮ ಪ್ರಜೆ ಶಾಸಕರಾಗುವ ಎಲ್ಲಾ ಲಕ್ಷಣಗಳನ್ನು ಹೊಂದಿರತಕ್ಕಂಥ ಹೂಡೆ ವಿಜಯಕುಮಾರ್ ಅವರೇ, ಪ್ರಭಾಕರ್ ಅವರೇ, ಇಲ್ಲಿರ್ತಕ್ಕಂಥ ಸುಮಾರು ವರ್ಷಗಳಿಂದ ಬಿಜೆಪಿ ನಂತರ ಸ್ವಾಭಿಮಾನ ಪಕ್ಷದ ಪರವಾಗಿ ದುಡಿದು ಕೆಲವೇ ಅಂತರಗಳಿಂದ ಪರವಾಗುವುದರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿರ್ತಕ್ಕಂಥ ಎಲ್ಲ ನಮ್ಮ ನೆಚ್ಚಿನ ಮಾಲೂರು ತಾಲೂಕಿನ 28 ಗ್ರಾಮ ಪಂಚಾಯತಿಗಳ ಮತ್ತು ನಗರಸಭೆಯ ಎಲ್ಲ ಮುಖಂಡರೇ ಮತ್ತು ಇಂದು ನನ್ನೊಂದಿಗೆ ವೇದಿಕೆಯಲ್ಲಿ ಸೇರಿರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ಸ್ನೇಹಿತರೆ, ಏನು ಮುಂದಿನ ಚುನಾವಣೆಯಲ್ಲಿ 2023ರ ಚುನಾವಣೆಯಲ್ಲಿ ಸೋತರೂ ಸಹ ಮಾಲೂರು ತಾಲೂಕಿನಲ್ಲಿ ಯಾವುದೇ ಒಂದು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಎಲ್ಲ 28 ಗ್ರಾಮ ಪಂಚಾಯಿತಿಗಳಲ್ಲೂ ನಗರದಲ್ಲೂ ಎಡೆಬಿಡದ ತ್ರಿವಿಕ್ರಮನಂತೆ ಸಂಚಾರ ಮಾಡಿ ಜನಹಿತ ಕಾರ್ಯಕ್ರಮಗಳನ್ನು ಮಾಡುತ್ತಿರುವ ಹೂಡೆ ವಿಜಯಕುಮಾರ್ ಅವರನ್ನು ನಾವು ಮುಂದಿನ ಚುನಾವಣೆಯಲ್ಲಿ ಏನೇ ಆಗಲಿ ಇವರನ್ನು ವಿಧಾನಸಭೆಗೆ ಕಳುಹಿಸಿ ಹಾಗಾಗಿ ನಾನು ನಿಮಗೆ ಒಂದು ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ಆದ್ರೆ ವೇದಿಕೆ ಹಿಂಭಾಗದಲ್ಲಿ ಬಹಳಷ್ಟು ಜನ ಇವತ್ತೆಲ್ಲ ಏನ್ ಸೇರಿದ್ದಾರೆ, ನಮ್ಮ ಶ್ರೀನಾಥ್ ಗೌಡರು ತುಂಬಾ ಬಹಳ ಪ್ರಮುಖವಾದ ಪಾತ್ರವನ್ನು ವಹಿಸಿದ್ದಾರೆ. ಎಲ್ಲರೂ ಮಾತಾಡಿ ನಮ್ಮ ಶ್ರೀನಾಥ್ ಅವರು ಇವತ್ತು ಈ ಒಂದು ಪಕ್ಷಕ್ಕೆ ಸೇರ್ಪಡೆ ಆಗ್ತಾ ಇರುವಂತವ್ರು ಎಲ್ಲರೂ ಪ್ರತಿಯೊಬ್ಬರು ಅವ್ರ ಮನೆಗೆ ಹೋಗಿ ಮಾತಾಡಿ ಅವರೆಲ್ಲ ಕರ್ಕೊಂಡ್ಬರುವಂತ ಕೆಲಸ ಮಾಡಿದ್ದಾರೆ. ಅವ್ರಿಗೂ ನಾನು ನಮ್ಮ ಶ್ರೀನಾಥ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಹಾಗೇನೆ ಏನ್ ನಮ್ಮ ಪಕ್ಷದ ಇವತ್ತು ಸಭೆ ಇದೆ, ನಮ್ಮ ಪಕ್ಷದ ಸಭೆ ಅಂದ್ರೆ ಕೇವಲ ಯಾರ್ಯಾರಿಗೆ ಜವಾಬ್ದಾರಿಯನ್ನ ಕೊಡಬೇಕು ಅಂತ ನಾವು ಒಂದು ಲಿಸ್ಟ್ ಮಾಡಿದ್ವಿ. ಆ ಜವಾಬ್ದಾರಿ ಏನು ಇವತ್ತು 5 ಜಿಲ್ಲಾ ಪಂಚಾಯತಿ ಕಾನ್ಸ್ಟಿಟ್ಯೂನ್ಸಿಗೆ ಒಬ್ಬೊಬ್ಬರನ್ನ ಇನ್ಚಾರ್ಜ್ ಆಗಿ ಮಾಡಿದ್ವಿ ಮತ್ತು ಆ ಇನ್ಚಾರ್ಜ್ ಇರುವಂತವ್ರನ್ನ ಮತ್ತು ಹೋಬಳಿ ಅಧ್ಯಕ್ಷರನ್ನ ಮತ್ತು ಒಂದೊಂದು ಪಂಚಾಯತಿಗೆ
ಬೇರೆ ಪಂಚಾಯತಿಂದ ಒಬ್ಬರನ್ನ, ಸ್ಥಳೀಯವಾಗಿರುವಂತ ಅಲ್ಲಿರುವಂತ ಒಬ್ಬರನ್ನ, ಇಬ್ಬರನ್ನ ಜವಾಬ್ದಾರಿ ಕೊಡಬೇಕು ಅಂತ ನಾವು ಮಾತಾಡಿ ಇವತ್ತು ಆ ಕಾರ್ಯಕ್ರಮವನ್ನ ಇವತ್ತು ಸಭೆ ಕರೆದಿದ್ವಿ. ಹಾಗಾಗಿ ನಮ್ಮ ಮುಖಂಡಗಳು ಬಂದಿದ್ವಿ. ನಮ್ಮ ಮುಖಂಡರಿಗೆ ನಿಮಗೆ ಹೇಳೋದು ಒಂದು ಮಾತಂದ್ರೆ, ತಾವೆಲ್ಲ ಇವತ್ತು ಈ ಕಾರ್ಯಕ್ರಮ ಯಾಕೆ ನಿಮ್ಮ ಎದುರುಗಡೆ ಇಟ್ಕೊಂಡಿವಿ ಅಂದ್ರೆ, ನೀವೆಲ್ಲರೂ ಇವತ್ತೇನು ನಿಮ್ಮ ಪಂಚಾಯತಿಯಲ್ಲಿ ನಿಮ್ಮ ಸ್ನೇಹಿತರು ನಿಮ್ಮೊಟ್ಟಿಗೆ ಕೆಲಸ ಸೇರ್ಪಡೆ ಮಾಡುವಂತ ಕಾರ್ಯಕ್ರಮಗಳನ್ನ ನಾವು ಹೆಚ್ಚಾಗಿ ಮಾಡಬೇಕು. ಪಕ್ಷ ಸಂಘಟನೆ ಮಾಡುವಂತ ಕೆಲಸ ನಾವೆಲ್ಲರೂ ಮಾಡಬೇಕು ಅಂತೇಳಿ ನಾನು ಈ ಮುಖಾಂತರ ತಮಗೆಲ್ಲರೂ ವಿನಂತಿ ಮಾಡ್ಕೊಂತೀನಿ. ಹಾಗೆ ನಮ್ಮ ಜೊತೆಯಲ್ಲಿ ಕೆಲವರೆಲ್ಲ ಮೊದಲೆಲ್ಲ ಕೆಲಸ ಮಾಡಿದ್ರು, ಯಾವ ಕಾರಣಾಂತರದಿಂದ ಅವರವರು ಅಲ್ಲಲ್ಲೇ ಉಳ್ಕೊಂಡಿದ್ದಾರೆ. ಯಾರೆಲ್ಲ ಬೇರೆ ಯಾವುದೇ ಪಕ್ಷ ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು, ಜೆಡಿಎಸ್ ಆಗಿರ್ಬೋದು, ಬಿಜೆಪಿ ಆಗಿರ್ಬೋದು, ಯಾರೆಲ್ಲ ನಮ್ಮ ಜೊತೆ ಕೈ ಜೋಡಿಸ್ಬೇಕಂತ ಆಸೆ ಇದೆಯೋ ಅವರೆಲ್ಲ ಬಂದು ಕೈ ಜೋಡಿಸ್ಬೋದು. ತಮಗೆಲ್ಲ ಯಾವುದೇ ರೀತಿ ಗೊಂದಲ ಇದ್ರ ತಮಗೆಲ್ಲ ಬೆಂಬಲವಾಗಿ ನಿಲ್ಲಂತ ಕೆಲಸ ನಾನು ಮಾಡ್ತೀನಿ ಅಂತ ಈ ಮುಖಾಂತರ ತಮಗೆಲ್ಲ ತಿಳಿಸ್ತಾ, ಇವತ್ತೇನು ನಮ್ಮ ಮುಖಂಡರು ವಾಲಂಟಿಯರ್ ನಮ್ಮ ಜೊತೆ ಬಂದು ಸೇರಿದ್ದಾರೆ, ಅವ್ರಿಗೆಲ್ಲರಿಗೂ ನಾನು ಅಭಿನಂದನೆಯನ್ನು ಸಲ್ಲಿಸಕ್ಕೆ ಬಯಸ್ತೀನಿ. ಯಾಕಂದ್ರೆ ಪ್ರತಿಯೊಬ್ಬರಿಗೂ ಕೆಲಸ ಕಾರ್ಯ ಅನ್ನೋದು ಇರುತ್ತೆ. ನಾವು ನಮ್ಮ ಊರಿನ ಜವಾಬ್ದಾರಿ ತಗೊಂಡು ನಾವು ಕೆಲಸ ಮಾಡ್ತೀವಿ ಸರ್. ನೀವು ಮಾಡ್ತಾರಂತ ಕೆಲಸಕ್ಕೆ ನಮ್ದು ಒಂದು ಸೇವೆ ಇರಲಿ ಅನ್ನೋದಕ್ಕೋಸ್ಕರ ನಿಮ್ ಜೊತೆ ಕೈ ಜೋಡಿಸುವಂತ ಕೆಲಸ ನಾವು ಮಾಡ್ತಾ ಇದ್ದೀವಿ ಅಂತೇಳಿ ಹೇಳಿದಾಗ ಬಹಳಷ್ಟು ಸಂತೋಷ ಆಯ್ತು. ಹಾಗಾಗಿ ಪ್ರತಿಯೊಬ್ಬರಿಗೂ ಕೂಡ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ, ಇನ್ನು ಆದಷ್ಟು ಬೇಗ ಗ್ರಾಮ ಪಂಚಾಯತಿ ಚುನಾವಣೆಗಳು ಬರುತ್ತೆ. ಈಗ ಜಿಲ್ಲಾ ಪಂಚಾಯತಿ ಚುನಾವಣೆಗಳು ಕೂಡ ಬರುತ್ತೆ. ಪುರಸಭೆ ಎಲೆಕ್ಷನ್ ಕೂಡ ಈಗಾಗಲೇ ಬರುವಂತ ಸಮಯಗಳು ಹತ್ರ ಇದೆ. ಹಾಗಾಗಿ ನಾವು ಯಾರು ಕೂಡ ಸಮಯ ವ್ಯರ್ಥ ಮಾಡ್ಕೊಂಡಿರ ಪ್ರತಿಯೊಬ್ರು ನಮ್ಮ ಊರಲ್ಲಿ ಸಂಘಟನೆಗೆ ಕೈ ಜೋಡಿಸುವಂತ ಕೆಲಸ ಮಾಡಬೇಕು. ಪ್ರತಿಯೊಬ್ರು ಬೂತಲ್ಲಿ ಕೆಲಸ ಮಾಡುವಂತವರಾಗಿರ್ಬೇಕು. ಯಾರೆಲ್ಲ ನಮ್ಮ ಜೊತೆಗೆ ಬರ್ಬೇಕಂತ ಊರಿನಲ್ಲಿ ಇದ್ದಾರೋ ಅಂತವ್ರನ್ನೆಲ್ಲ ನೀವು ಮಾತಾಡಿ ಕರ್ಕೊಂಡ್ಬಂದು ಸೇರ್ಪಡೆ ಮಾಡುವಂತ ಕೆಲಸಗಳು ಎಲ್ಲರೂ ಕೂಡ ಮಾಡಬೇಕು ಅಂತ ನಾನು ಈ ಮುಖಾಂತರ ತಿಳಿಸಕ್ ಬಯಸ್ತೀನಿ. ಇವತ್ತು ಈ ನಮ್ಮ ಪಕ್ಷದ ಕಾರ್ಯಕರ್ತರ ಸಭೆ ಇವತ್ತು ಏನಂದ್ರೆ ಟೋಟಲ್ ನಾವು ಪಂಚಾಯತಿ ವೈಸು ನಾವು ಇನ್ಚಾರ್ಜಸ್ ಕೆಲಸಗಳು ಒಬ್ಬರನ್ನ ಜವಾಬ್ದಾರಿಗಳು ಕೊಟ್ಟು ಕೆಲಸ ಮಾಡಿಸ್ಬೇಕಂತ ಈಗಾಗಲೇ ನೇಮಕ ಮಾಡ್ತಾ ಇದೀವಿ. ಆ ನೇಮಕ ಬಂದು ಸೇರ್ಕೊಳ್ಳಿಕ್ಕೆ ನಾವು ಯಾವತ್ತೂ ಸ್ವಾಗತವನ್ನ ಬಯಸ್ತೀವಿ ಅಂತ ಹೇಳ್ತಾ, ಯಾರೆಲ್ಲ ನಮ್ಮೊಟ್ಟಿಗೆ ಬರಬೇಕು ಅಂತಿದ್ದೀರಿ ಬಹು ಬೇಗನೆ ಬಂದು ಸೇರ್ಕೊಳ್ಳಿ. ಮುಂದಿನ ದಿನಗಳಲ್ಲಿ ಪಕ್ಷದ ಸಂಘಟನೆಯನ್ನ ಮಾಡಿ ಏನಿವತ್ತು ಗ್ರಾಮ ಪಂಚಾಯತಿ ಚುನಾವಣೆ ಇರ್ಬೋದು, ತಾಲೂಕ್ ಪಂಚಾಯತಿ ಇರ್ಬೋದು, ಜಿಲ್ಲಾ ಪಂಚಾಯತಿ ಇರ್ಬೋದು, ನಗರಸಭೆ ಇರ್ಬೋದು, ಮತ್ತು ನಮ್ಮ ಸಹಕಾರ ಸಂಘಗಳ ಸಂಸ್ಥೆಗಳ ಚುನಾವಣೆಯಲ್ಲಿ ಎಲ್ಲ ಕಾರ್ಯಕರ್ತರನ್ನ, ಎಲ್ಲ ಮುಖಂಡರಿಗೆ ಅವಕಾಶವನ್ನ ಮಾಡಿಕೊಟ್ಟು ಅವ್ರನ್ನ ಗೆಲ್ಲಿಸೋದೇ ನಮ್ಮ ಮೊದಲನೇ ಆದ್ಯತೆ. ನಾವು ಉಡಿ ವಿಜಾಟ್ ಅವ್ರನ್ನ ವಿಧಾನಸೌಧಕ್ಕೆ ಮೆಟ್ಲು ಹತ್ತಿಸಬೇಕು ಅಂತ ಶಬ್ದ ಕೊಟ್ಟು ಶ್ರಮ ವಹಿಸಿ ಅವ್ರ ಪರವಾಗಿ ದುಡಿಯೋದಕ್ಕೆ ಇಷ್ಟಪಡ್ತಾ ಇದ್ದೇವೆ. ವೇದಿಕೆ ಇರುವಂಥ ಎಲ್ಲ ಗಣ್ಯರಿಗೂ ಮತ್ತು ನಮ್ಮ ಸ್ವಾಭಿಮಾನ ಜನತಾ ಪಕ್ಷದ ಸಂಸದರಾದಂಥ ವಿಜಯ ಅವರು ಅಧ್ಯಕ್ಷರು ಅವರು ಮತ್ತು ಇದೇ ರೀತಿ ಎಲ್ಲ ನಮ್ಮ ಮುಖಂಡರೆಲ್ಲ ಸೇರಿಲ್ಲ. ಆದರೂ ಇವತ್ತಿನ ದಿನ ನಾವು ಸಮಯ ಕಾದಿದ್ವಿ. ಪಾಪ ಅವರು ಮಾಸ್ಟರ್ ಎಲೆಕ್ಷನ್ ಬಂದಿದ್ದ ಮನೆಗೆ ಕಾಲಾವಕಾಶದಿಂದ ಅವ್ರಿಗೆ ಈ ಎಲೆಕ್ಷನ್ ಮಾಡೋಕ್ಕೆ ಅವ್ರಿಗೆ ಆಗಲಿಲ್ಲ ಸಪೋರ್ಟ್ ಅನ್ನೋದಕ್ಕಿಂತ ಈಗ ಸಮಯ ಬಂದಿದೆ. ಆ ಸಮಯನ ನಾವು ಉತ್ತಮಗೊಳಿಸಬೇಕು ಅಂತ ನಾವು ಸ್ನೇಹಿತರೆಲ್ಲ ಸೇರಿ ಮಾಡ್ಕೊಂಡಿದ್ದೀವಿ. ಮುಂದಿನ ದಿನಗಳಲ್ಲಿ ಎಲ್ಲ ಸೇರಿ ಒಟ್ಟಿಗೆ ವಿಜಯೋತ್ಸವ ಆಗಲಿ ಅಂತ ನಾನು ಕೇಳ್ತೇನೆ. ಈಗಿನ ಶಾಸಕರಿಗೆ ಕೆಲಸವನ್ನ ಮಾಡಿದಂತ ಎಲ್ಲ ಮುಖಂಡರು ಇವತ್ತು ನಮ್ಮ ಪಕ್ಷವನ್ನ ಸೇರ್ಪಡೆ ಆಗಿದ್ದಾರೆ. ಅವನ್ನೆಲ್ಲ ನಾನು ಸ್ವಾಗತಿಸ್ತಾ ಇದ್ದೀನಿ. ಇವತ್ತು ಏನು ತಮಗೆಲ್ಲ ಗೊತ್ತಿದೆ, ಸ್ವಾಭಿಮಾನ ಜನತಾ ಪಕ್ಷ ಕಳೆದ ಚುನಾವಣೆಯಲ್ಲಿ ಕೇವಲ ನಾವು 750 ಓಟಲ್ಲಿ ಸೋತಿಗಳು. ಆದ್ರೆ ನಾವು ಇವತ್ತೇನು ನ್ಯಾಷನಲ್ ಕಾಂಗ್ರೆಸ್ ಇರ್ಬೋದು 50,000 ಒಟ್ಕೊಂಡಿದೆ, ನ್ಯಾಷನಲ್ ಭಾರತೀಯ ಜನತಾ ಪಕ್ಷ 50,000 ಒಟ್ಕೊಂಡಿದೆ, ಜೆಡಿಎಸ್ 17,000 ಒಟ್ಕೊಂಡಿದ್ದಾರೆ. ನಮಗೂ ಈ ತಾಲೂಕಿನಲ್ಲಿ 50,000 ಮತಗಳನ್ನು ಕೊಟ್ಟು ಶಕ್ತಿಯನ್ನು ತುಂಬಿದಂತ ನಮ್ಮ ನಾಯಕರುಗಳು ನಮ್ಮ ವೇದಿಕೆಯ ಮುಂಭಾಗದಲ್ಲಿ ಕೂತಿದ್ದೀರಿ. ಮತ್ತು ಈ ತಾಲೂಕಿನ ಮತದಾರ ಬಂಧುಗಳಲ್ಲಿ ನಾನು ಮನವಿ ಮಾಡಿಕೊಳ್ಳೋದೇನೆಂದ್ರೆ, ನಮ್ಮ ಪಕ್ಷದಲ್ಲಿ ಕಷ್ಟ ಕಾಲದಲ್ಲಿ ದುಡಿದಂತವರು, ಶಕ್ತಿಯನ್ನು ಕೊಟ್ಟಂತವರು ಯಾರೂ ನಮ್ಮನ್ನ ಬಿಟ್ಟು ಹೋಗಿಲ್ಲ. ಇವತ್ತು ಯಾರು ನಮ್ಮ ಜೊತೆಯಲ್ಲಿ ಇರ್ಲಿಲ್ಲೋ ಕಳೆದ ಬಾರಿ ಅವರೆಲ್ಲರೂ ಸಹ ಇವತ್ತು ಹೇಳ್ತಾ ಇದ್ದಾರೆ, ನಾವು ನಿಮ್ಮ ಜೊತೆಯಲ್ಲಿ ಇರಬೇಕಾಗಿತ್ತು, ನಾವು ತಪ್ಪು ಮಾಡಿದೀವಿ ಅನ್ನೋ ಒಂದು ಮನವರಿಕೆ ಆಗಿದೆ. ಈ ತಾಲೂಕಿನ ನಮ್ಮ ಸ್ನೇಹಿತರಿಗೂ ಮತ್ತು ಮುಖಂಡರಿಗೆ ಮನವರಿಕೆ ಆಗಿದೆ. ಗಿರಿಗೌಡರು ಬನ್ನಿ.
ಅಗ್ರಹಾರ ನಮ್ಮ ಮಾವನ ಮಗ ಗಿರಿಗೌಡರು, ದೊಡ್ಡಮನಿಯಪ್ಪನವರ ಮಗ ಗಿರಿಗೌಡರು, ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರು ಇವತ್ತು ಸ್ವಾಭಿಮಾನಿ ಜನತಾ ಪಕ್ಷಕ್ಕೆ ಸೇರ್ಪಡೆ ಆಗ್ತಾ ಇದ್ದಾರೆ. ನನಗೂ ತುಂಬಾ ಸಂತೋಷದ ವಿಚಾರ ಅಂದ್ರೆ ನಮ್ಮ ಗಿರಿಗೌಡರು ಇವತ್ತು ನಮ್ಮ ಜೊತೆ ಹಿಂದೆ ನನ್ನ ಚುನಾವಣೆಯಲ್ಲಿ ನಮ್ಮ ಗಿರಿಗೌಡರು ನನ್ನ ಜೊತೆಲ್ಲೇ ಇದ್ರು. ನನಗೂ ಚುನಾವಣೆಯನ್ನ ಮಾಡಿದ್ದಾರೆ. ಬಹುತೇಕ ಇಲ್ಲಿರುವಂತವ್ರು ಎಲ್ಲರೂ ಸಹ ನನಗೆ ಚುನಾವಣೆಯನ್ನ ಮಾಡಿದ್ದಾರೆ. ಕಾರಣಾಂತರಗಳಿಂದ ಅವರು ದೂರ ಇದ್ರು. ಆದ್ರೆ ಇವತ್ತೆಲ್ಲರೂ ನಾವು ಒಟ್ಟಿಗೆ ಒಂದು ಮನೆಯನ್ನ ಸೇರ್ಕೊಳ್ತಾ ಇದ್ವಿ. ಇದು ಸ್ವಾಭಿಮಾನಿ ಜನತಾ ಪಕ್ಷದ ಮನೆ. ಇದೆಲ್ಲ ನಮ್ಮ ಅಣ್ಣ ತಮ್ಮಂದರಾಗಿ ಅಕ್ಕ ತಂಗಿಯರಾಗಿ ನಾವೆಲ್ಲರೂ ಒಟ್ಟಿಗೆ ಬದುಕಿ ಬಾಳಬೇಕಾಗಿರುವಂತಹ ಒಂದು ಮನೆ. ಇಲ್ಲಿ ದೊಡ್ಡವರು ಚಿಕ್ಕವರು ಅನ್ನೋ ಮನೋಭಾವನೆ ಇಲ್ಲ. ಒಟ್ಟಿಗೆ ನಾವೆಲ್ಲರೂ ಸಹ ಸ್ನೇಹಿತರು, ಒಟ್ಟಿಗೆ ಕೂತು ಮಾತನಾಡಿ ಯಾವುದೇ ಕೆಲಸವನ್ನ ಮಾಡಲಿಕ್ಕೆ ಅವಕಾಶ ಇದೆ. ಪಕ್ಷ ಸಂಘಟನೆಯಲ್ಲಿ ಪ್ರತಿಯೊಬ್ಬರಿಗೂ ಅವಕಾಶ ಇದೆ. ಯಾರು ಅವರವರ ಶಕ್ತಿ ಮೀರಿ ಪಕ್ಷವನ್ನ ಸಂಘಟನೆ ಮಾಡಲಿಕ್ಕೆ ಯಾರಿಗೆ ಶಕ್ತಿ ಇದೆ ಅವರಿಗೆ ಜವಾಬ್ದಾರಿಯನ್ನು ಕೊಡುವಂತ ಕೆಲಸ ನಾವು ಮಾಡ್ತಾ ಇದೀವಿ. ಇವತ್ತು ತಮ್ಗೆಲ್ಲ ಗೊತ್ತಿದೆ, ಏನ್ ಈ ತಾಲೂಕಿನಲ್ಲಿ ನಮ್ಮೊಟ್ಟಿಗೆ ಯಾರು ಕಳೆದ ಬಾರಿ ಚುನಾವಣೆಯಲ್ಲಿ ಇರ್ಲಿಲ್ಲ, ಈಗ ನಮ್ಮೊಟ್ಟಿಗೆ ಸೇರ್ತೀವಿ ಅನ್ನೋ ಮನೋಭಾವನೆ ಪ್ರತಿಯೊಬ್ಬರಿಗೂ ಬಂದಿದೆ, ಪ್ರತಿಯೊಬ್ಬ ಮುಖಂಡರಿಗೂ ಬಂದಿದೆ. ಆದ್ರೆ ಅವರಿಗೆ ಇನ್ನೂ ಸ್ವಲ್ಪ ಸಮಯ ಹೋಗ್ಲಿ ಅಂತ ಕಾಯ್ತಾ ಇದ್ದಾರೆ. ಇವತ್ತು ನಾವು ನಮ್ಮ ಜೆಡಿಎಸ್ ಪಕ್ಷದ ಮುಖಂಡರಿರ್ಬೋದು, ಭಾರತೀಯ ಜನತಾ ಪಕ್ಷದ ಮುಖಂಡರಿರ್ಬೋದು, ಒಟ್ಟಾರೆ ಇವತ್ತಿನ ಕಾಂಗ್ರೆಸ್ ಇವತ್ತು ಕಾಂಗ್ರೆಸ್ನ ದುರಾಡಳಿತದಿಂದ ಮತ್ತು ಆ ನಾಯಕತ್ವವನ್ನ ವಿರೋಧಿಸಿ ಇವತ್ತೇನು ಭ್ರಷ್ಟಾಚಾರದಿಂದ ಕೂಡಿರುವಂತಹ ಈ ತಾಲೂಕಿನ ಮತ್ತು ಯಾವುದೇ ಅಭಿವೃದ್ಧಿ ಆಗಿಲ್ಲ. ಈ ತಾಲೂಕು ಯಾವುದೇ ಅಭಿವೃದ್ಧಿ ಆಗಲಿಲ್ಲ. ಮತ್ತು ಯಾವ ಮುಖಂಡರು ಇವತ್ತು ಜನರಿಗೆ ನಾವು ಆಶ್ವಾಸನೆ ಕೊಟ್ಟಿದ್ವಿ, ಜನರಿಗೆ ನಾವು ಯಾವ ಕೆಲಸವನ್ನು ಮಾಡ್ಲಿಕ್ಕೆ ಆಗದೆ ಇದ್ದಂತ ಸಂದರ್ಭದಲ್ಲಿ ನಾವ್ ಯಾಕೆ ಇಲ್ಲಿರ್ಬೇಕು, ಇವ್ರ ಜೊತೆಲಿ ಇರ್ಬೇಕು ಅನ್ನೋ ಮನೋಭಾವನೆಯಿಂದ ನಮ್ಮೊಟ್ಟಿಗೆ ಸೇರ್ಕೊಳ್ತಾ ಇದ್ದಾರೆ. ಈ ತಾಲೂಕಿನಲ್ಲಿ 28 ಗ್ರಾಮ ಪಂಚಾಯತ್ ಇರ್ಬೋದು ಮತ್ತು ನಗರ ಇರ್ಬೋದು, ಎಲ್ಲ ಮುಖಂಡರುಗಳು ಇವತ್ತು ನಮ್ಮೊಟ್ಟಿಗೆ ಮಾತಾಡ್ತಾ ಇದ್ದಾರೆ. ಬಹುತೇಕ ಮಂದಿ ನಮ್ಮ ಜೊತೆ ಸೇರ್ಕೊಳ್ತಾರೆ. ಮುಂದಿನ ದಿನಗಳಲ್ಲಿ ತಮಗೆ ಗೊತ್ತಾಗ್ತದೆ. ಇವತ್ತು ನಾನು ಯಾರ ಹೆಸರುಗಳನ್ನು ಹೇಳಲಿಕ್ಕೆ ಹೋಗಲ್ಲ, ಯಾರ ವಿಚಾರವನ್ನು ಹೇಳಲಿಕ್ಕೆ ಹೋಗಲ್ಲ. ಆದ್ರೆ ಇವತ್ತು ತಮ್ಗೆಲ್ಲ ಗೊತ್ತಿದೆ, ಇವತ್ತು ಈ ಕಾಂಗ್ರೆಸ್ ಸರ್ಕಾರದಲ್ಲಿರುವಂತಹ ಶಾಸಕರ ದುರಾಡಳಿತ, ಭ್ರಷ್ಟಾಚಾರ ಮತ್ತು ಅಭಿವೃದ್ಧಿ ಕುಂಠಿತ, ಅಭಿವೃದ್ಧಿ ಇಲ್ಲ, ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ. ಅವರ ದುರಾಡಳಿತವನ್ನ ವಿರೋಧಿಸಿ ನಮ್ಮೊಟ್ಟಿಗೆ ಬಹುತೇಕ ಮಂದಿ ನಮ್ಮೊಟ್ಟಿಗೆ ಸೇರ್ಕೊಳ್ತಾರೆ ಅಂತ ಮಾತ್ರ ನಾನು ಹೇಳಿಕ್ಕೆ ಇಚ್ಛೆ ಪಡ್ತೀನಿ. ಆದ್ರಿಂದ ಈ ತಾಲೂಕಿನ ಮಹಾಜನತೆ, ನಮ್ಮ ಸ್ನೇಹಿತರಿರ್ಬೋದು, ಸಂಬಂಧಿಕರಿರ್ಬೋದು, ಯಾರ್ಯಾರು ನಮ್ಮ ಒಟ್ಟಿಗೆ ಕೆಲಸವನ್ನ ಹಿಂದೆ ಮಾಡಿದಂತವ್ರು ಇರ್ಬೋದು, ನನ್ನೊಟ್ಟಿಗೆ ಏನು ಜನತಾದಳದಲ್ಲಿ ಇರ್ಬೋದು, ಜನತಾ ಪಕ್ಷದಲ್ಲಿ ಇರ್ಬೋದು, ಒಟ್ಟಿಗೆ ನಮ್ಮ ಮುಖಂಡರೊಟ್ಟಿಗೆ ಕೆಲಸ ಮಾಡಿದಂತ ಎಲ್ಲರಿಗೂ ನಾನು ಆಹ್ವಾನವನ್ನ ಕೊಡ್ತಾ ಇದ್ದೀನಿ. ನಾವು ಇವತ್ತೇನು ನಮ್ಮ ಬಾಗಿಲು ಇವತ್ತೇನು ಮೋದಿ ನಿವಾಸ ಅಂತ ಏನಿದೆ ನಮ್ಮ ಕಚೇರಿ, ಈ ಕಚೇರಿಯನ್ನ 24/7 ನಾವು ಬಾಗಿಲನ್ನ ತೆಗೆದಿರ್ತೇವೆ. ಯಾವಾಗ ಹಲವಾರು ಪಕ್ಷಗಳಿಂದ ಇವತ್ತು ನಮ್ಮ ಪಕ್ಷ ಸ್ವಾಭಿಮಾನಿ ಜನತಾ ಪಕ್ಷಕ್ಕೆ ಕಾಂಗ್ರೆಸ್ ಇಂದ, ಬಿಜೆಪಿಯಿಂದ, JDS ಇಂದ ಹಲವಾರು ಮುಖಂಡರುಗಳು ಇವತ್ತು ನಮ್ಮ ಪಕ್ಷಕ್ಕೆ ಸೇರ್ಪಡೆ ಆಗಿದ್ದಾರೆ. ಆ ಉದ್ದೇಶಕ್ಕೋಸ್ಕರ ಇವತ್ತು ಸೇರ್ಪಡೆ ಕಾರ್ಯಕ್ರಮವನ್ನು ಇಟ್ಕೊಂಡು ಏನು ತಾಲೂಕಲ್ಲಿ ಸುಮಾರು 7.5-8 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀವಿ. ಸೋತರು ಕೂಡ ಜನರ ಮಧ್ಯೆ ಇದ್ದು ತಾಲೂಕಲ್ಲಿ ಕೆಲಸ ಮಾಡ್ತಾರೋದ್ರಿಂದ ಅವರು ನಮ್ಮ ಒಂದು ಪಕ್ಷವನ್ನು ಮೆಚ್ಚಿ, ನಮ್ಮ ಒಂದು ವ್ಯಕ್ತಿತ್ವವನ್ನು ಮೆಚ್ಚಿ ಇವತ್ತು ನಮಗೆ ಬೆಂಬಲವನ್ನು ಕೊಡ್ತೀವಿ ಅಂತೇಳಿ ಇವತ್ತು ನಮ್ಮ ಸ್ವಾಭಿಮಾನಿ ಜನತಾ ಪಕ್ಷಕ್ಕೆ ನಮ್ಮ ಜೊತೆ ಬಂದಿದ್ದಾರೆ. ನಿಜಕ್ಕೂ ಸಂತೋಷ ಆಗುತ್ತೆ. ಅವ್ರಿಗೆಲ್ಲ ಕೂಡ ಧನ್ಯವಾದಗಳು ಹೇಳಕ್ಕೆ ಬಯಸ್ತೀನಿ. ಅದೇ ರೀತಿ ಇಡೀ ತಾಲೂಕಲ್ಲಿ ಯಾರೆಲ್ಲ ನಮ್ಮ ಬೇರೆ ಬೇರೆ ಪಕ್ಷಗಳಲ್ಲಿರುವಂಥ ಮುಖಂಡರುಗಳು ಎಲ್ಲರೂ ಕೂಡ ಕೈ ಜೋಡಿಸ್ಬೇಕು, ನಮ್ಮ ಜೊತೆಗೆ ಬಲಪಡಿಸ್ಬೇಕು ಅಂತ ನಾನು ಈ ಮುಖಾಂತರ ಹೇಳಕ್ಕೆ ಬಯಸ್ತೀನಿ. ಯಾಕಂದರೆ ಕೆಲವಾರು ಕಾರಣಾಂತರಗಳಿಂದ ಅಲ್ಲಲ್ಲೇ ಉಳ್ಕೊಂಡಿದ್ದಾರೆ. ಬರಬೇಕಂತ ಆಸೆ ಇದ್ರೆ ಕೂಡ ಕೆಲವ್ರಿಗೆ ಅಧಿಕಾರ ಇದೆ ಅಂತ ಇದ್ದಾರೆ, ಕೆಲವರು ಯಾವುದೋ ತೊಂದರೆಗಳಲ್ಲಿ ಸಿಕ್ಕಾಕೊಂಡಿದ್ದಾರೆ. ಹಾಗಾಗಿ ಅಂಥವ್ರು ಎಲ್ಲರೂ ಕೂಡ ತಾವು ಇಂಥವರು ಮುಖಂಡರುಗಳ ಜೊತೆ ಎಲ್ಲರೂ ಬೆಂಬಲವನ್ನು ಕೊಡಬೇಕು. ನಮ್ಮ ಜೊತೆ ನಮ್ಮ ಸ್ವಾಭಿಮಾನಿ ಜನತಾ ಪಕ್ಷದ ಕಾರ್ಯಕರ್ತರ ಜೊತೆ, ನಮ್ಮ ಮುಖಂಡರುಗಳ ಜೊತೆ ನಮಗೂ ಬೆಂಬಲವನ್ನು ಕೊಟ್ಟು ಪಕ್ಷವನ್ನು ಸಂಘಟನೆ ಮಾಡೋಂಥ ಕೆಲಸ ಮಾಡೋಣ. ನಮ್ಮ ತಾಲೂಕಲ್ಲಿ ಏನಿವತ್ತು ನಡೀತಾರಂಥ ಭ್ರಷ್ಟಾಚಾರದ ವಿರುದ್ಧವಾಗಿ ಧ್ವನಿ ಎತ್ತಂಥ ಕೆಲಸ ಆಗಬೇಕು. ಇವತ್ತು ಏನು ತಾಲೂಕಲ್ಲಿ ಅಭಿವೃದ್ಧಿಗೆ
ಆಯ್ಕೆ ಮಾಡ್ಕೊಂಡಿದ್ರು. ಆದರೆ ಇವತ್ತು ತಾಲೂಕಲ್ಲಿ ಏನೂ ಕೆಲಸ ಆಗ್ತಿಲ್ಲ ಅಂತ ತಮಗೆಲ್ಲರಿಗೂ ಗೊತ್ತಿದೆ. ಇವತ್ತು ದಿವಸ ಪ್ರತಿಯೊಂದು ಗ್ರಾಮಗಳಲ್ಲಾಗಿರ್ಬೋದು, ಪಂಚಾಯತಿಗಳಲ್ಲಾಗಿರ್ಬೋದು, ಎಲ್ಲೇ ಹೋದ್ರೂ ಕೂಡ ಭ್ರಷ್ಟಾಚಾರ ಅಂತೂ ತುಂಬಿ ತುಳುಕ್ತಾ ಇದೆ. ಹಾಗಾಗಿ ಇದಕ್ಕೆಲ್ಲ ಓಡಿಸ್ಬೇಕಂತಂದ್ರೆ ತಾವೆಲ್ಲರೂ ಮಾಡೋ ತಾಲೂಕಲ್ಲಿ ಮುಖಂಡರುಗಳೆಲ್ಲ ಬೆಂಬಲವನ್ನು ಕೊಡಬೇಕಂತ ನಾನು ಈ ಮುಖಾಂತರ ಹೇಳಕ್ ಬಯಸ್ತೀನಿ. ಹಾಗೆ ನಮ್ಮ ಬುಜ್ಜಿ ಅವರು ಕೂಡ ಇವತ್ತು ನಮ್ಮ ಜೊತೆ ಕೈ ಜೋಡಿಸಿರೋದು ಬಹಳಷ್ಟು ಸಂತೋಷ ಆಗುತ್ತೆ. ನಮ್ಮ ನಾನಿ ಅಣ್ಣ ಅವರು ಕೂಡ ಇವತ್ತು ನಮ್ಮ ಕೆಲಸ ಕಾರ್ಯಗಳನ್ನ ನೋಡಿ ಅವರು ಕೂಡ ಮೆಚ್ಚಿ ಬಂದಿದ್ದಾರೆ. ನಮ್ಮ ಪಂಡು ಅವರು, ಕಿರಣ್ ಪಂಡು ಅವರು ಕೂಡ ಯುವಕರಲ್ಲಿ ಅತಿ ಹೆಚ್ಚು ಉತ್ಸಾಹ ಇರುವಂಥವ್ರು. ಅವ್ರಿಗೆ ನಮ್ಮ ಒಂದು ಕೆಲಸಗಳೆಲ್ಲ ನೋಡಿ ಅವರು ಕೂಡ ಇವತ್ತು ನಮ್ಮ ಜೊತೆ ಕೈ ಜೋಡಿಸಿರೋದು ಬಹಳಷ್ಟು ಸಂತೋಷ ಆಗುತ್ತೆ. ನಮ್ಮ ನಾಗರಾಜಣ್ಣ ಉಪಾಧ್ಯಕ್ಷರು ಅವರು ಕೂಡ ಇವತ್ತು ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ. ನಮ್ಮ ಗೋಪಾಲಣ್ಣವರು, ನಮ್ಮ ವೆಂಕಟೇಶಣ್ಣವರು, ಗಿರಿಯಣ್ಣವರು, ಹಾಗೆ ಹಲವಾರು ಮುಖಂಡರುಗಳು ಇವತ್ತು ನಮ್ಮ ಪಕ್ಷಕ್ಕೆ ಸೇರ್ಪಡೆ ಆಗಿರೋದು ಬಹಳಷ್ಟು ಸಂತೋಷ ಆಗುತ್ತೆ. ಇನ್ನೂ ಬರೋದಕ್ಕೆ ಹಲವಾರು ಜನ ಕೈ ಜೋಡಿಸೋದಕ್ಕೆ ಇದ್ದಾರೆ. ಆದಷ್ಟು ಬೇಗ ಎಲ್ಲ ಗ್ರಾಮಗಳಲ್ಲಿ, ಪಂಚಾಯತಿಗಳಲ್ಲಿ ಕೂಡ ಇಂಥ ಒಂದು ಕಾರ್ಯಕ್ರಮಗಳು, ಸೇರ್ಪಡೆ ಕಾರ್ಯಕ್ರಮಗಳು, ಪಕ್ಷ ಬೆಂಬಲ ಕಟ್ಟಂತ ಕೆಲಸ ನಾವೆಲ್ಲ ಮಾಡೋಣ ಅಂತ ಈ ಮುಖಾಂತರ ಹೇಳಕ್ ಬಯಸ್ತೀನಿ. ಧನ್ಯವಾದ. ಎರಡು ಪಕ್ಷದವರು ಮಾತಾಡ್ತಾ ಇದ್ದಾರೆ. ಎಲ್ಲರನ್ನೂ ನಾವು ಕೂಡ ಏನ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ಕೂಡ ನಮ್ಮ ಪಕ್ಷದ ಮುಖಂಡರುಗಳು, ಮಾಲೂರಲ್ಲಿ ಮುಖಂಡರುಗಳನ್ನ ಎಲ್ಲ ಕೇಳಿ ತೀರ್ಮಾನ ಮಾಡಬೇಕು. ಹಾಗಾಗಿ ನಾವು ಈಗಾಗಲೇ ಪಂಚಾಯತಿ ವೈಸು ಎಲ್ಲರನ್ನೂ ಕೂಡ ಅವರವರ ಅಭಿಪ್ರಾಯ ಕೂಡ ತಗೊಬೇಕು. ಅವರೆಲ್ಲರ ಅಭಿಪ್ರಾಯ ಮೇರೆಗೆ ಏನ್ ತೀರ್ಮಾನ ಮುಂದಿನ ದಿನಗಳಲ್ಲಿ ಮಾಡ್ಬೇಕಂತೇಳಿ ಆದಷ್ಟು ಬೇಗ ತೀರ್ಮಾನ ಮಾಡ್ತೀವಿ ಅಂತ ಈ ಮುಖಾಂತರ ಹೇಳಕ್ ಬಯಸ್ತೀವಿ. ಆಮೇಲೆ ಬಗರ್ ಹುಕುಂ ಸಮಿತಿ ಭೂ ಮಂಜೂರಾತಿ ಪ್ರಕರಣದಲ್ಲಿ 19 ಕಂದಾಯ ಅಧಿಕಾರಿಗಳು ವಾಗ್ದಾಳಿ ಅಲ್ಲ, ಇವತ್ತು ಎಲ್ರಿಗೂ ಗೊತ್ತಿರೋ ವಿಚಾರಗಳು ಏನು ಈ ಭ್ರಷ್ಟಾಚಾರ ಇವತ್ತು